Good morning, students. Welcome back to YouTube classes. Second PUC macroeconomics, chapter 2, national income accounting. So under that, in last class we discussed about limitations of GDP or limitation of using GDP as an index of ವೆಲ್ಫೇರ್ ಆಫ್ ಎ ಕಂಟ್ರಿ ಎನ್ನುವಂಥದ್ದು. ಅಂದರೆ ಜಿ ಡಿ ಪಿಯನ್ನು ಉಪಯೋಗಿಸಿಕೊಂಡು ಅಥವಾ ನೋಡಿಕೊಂಡು ಆ ಕಂಟ್ರಿ ಎಕನಾಮಿಕ್ ಅಥವಾ ವೆಲ್ಫೇರ್ ಆಗಿದೆ ಅಂತ ಕನ್ಕ್ಲೂಷನ್ಗೆ ಬರ್ಬೋದಾ ಅಂತ. ಸೊ ಒಂದಷ್ಟು ಲಿಮಿಟೇಷನ್ಸ್ಗಳು ಸಾಧ್ಯ ಇಲ್ಲ. ಸೊ ಜಿ ಡಿ ಪಿಯನ್ನು ಮಾತ್ರ ನೋಡಿಕೊಂಡು ಆ ಕಂಟ್ರಿ ವೆಲ್ಫೇರನ್ನು ಅಚೀವ್ ಮಾಡಿದೆ ಅಂತ ಹೇಳೋದು ಕಷ್ಟ ಸಾಧ್ಯ. ಸೊ ಯಾಕೆ ಅಂತ ಕೇಳಿದರೆ ಒಂದಷ್ಟು ಲಿಮಿಟೇಷನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ, ರೈಟ್? ಎಸ್, ಫಸ್ಟ್ ಒನ್ ಎಸ್ ಅಂದರೆ ಈಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಅಥವಾ ಏನು ಹೇಳುವಂಥದ್ದು, ಜಿ ಡಿ ಪಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿದೆ ಇಲ್ವಾ. ಸೊ ಒಂದಷ್ಟು ಹ್ಯಾವ್ಸ್ಗಳು, ಒಂದಷ್ಟು ಹ್ಯಾವ್ ನಾಟ್ಸ್ಗಳು ಕ್ರಿಯೇಟ್ ಆಗಲಿಕ್ಕೆ ಸಾಧ್ಯ ಎಕಾನಮಿಯಲ್ಲಿ. ಒಂದಷ್ಟು ರಿಚ್ ಪೀಪಲ್ಗಳು, ಒಂದಷ್ಟು ಪೂರ್ ಪೀಪಲ್ಗಳಾಗಲಿಕ್ಕೆ ಸಾಧ್ಯ. 80% ವೆಲ್ತನ್ನು 20% ರಿಚ್ ಪೀಪಲ್ಗಳು ಎಂಜಾಯ್ ಮಾಡ್ತಾ ಇದ್ದಾರೆ, ಅಥವಾ 80% ಪೂರ್ ಪೀಪಲ್ಗಳು 20% ವೆಲ್ತನ್ನು ಮಾತ್ರ ಹೊಂದಿದ್ದಾರೆ ಅಂತ ಹೇಳಿದರೆ ಆ ಎಕಾನಮಿ ಏನು ಹೇಳುವಂಥದ್ದು ಈಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಆಗಲಿಲ್ಲ ಇನ್ಕಮ್ ಮತ್ತು ವೆಲ್ತ್ ಅಂತ ಡಿಸೈಡ್ ಮಾಡ್ಬೋದು. ಅಥವಾ ವೆಲ್ಫೇರ್ ಆಗಿದೆ, ಜಿ ಡಿ ಪಿ ಇನ್ಕ್ರೀಸ್ ಆಗಿರ್ಬೋದು, 20% ರಿಚ್ ಪೀಪಲ್ಗಳ ಇನ್ಕಮಿಂದಾಗಿ ಜಿ ಡಿ ಪಿ ಇನ್ಕ್ರೀಸ್ ಆಗಿರ್ಬೋದು, ಬಟ್ ಆ್ಯಕ್ಚುಲ್ ಆಗಿ ಅಲ್ಲಿ ವೆಲ್ಫೇರ್ ಆಗಲಿಲ್ಲ, 80% ಪೀಪಲ್ಗಳು ಪೂರ್ ಪೀಪಲ್ಗಳಾಗಿದ್ದಾರೆ. ಸೊ ಅದೇ ರೀತಿ ಒಂದಷ್ಟು ಏನು ಹೇಳುವಂಥದ್ದು ಹೌಸ್ ಹೋಲ್ಡ್ ಅಥವಾ ಏನು ಹೇಳುವಂಥದ್ದು ನಾನ್ ಮಾನಿಟರಿ ಎಕ್ಸ್ಚೇಂಜಸ್ಗಳು ಕೂಡ ಆಗ್ತಾ ಇರುವಂಥದ್ದು. ಹೌಸ್ ಹೋಲ್ಡ್ಸ್ ಇರ್ಬೋದು, ಅಥವಾ ನಮ್ಮ ಮನೆಯಲ್ಲಿ ಅಮ್ಮ ಮಾಡುವಂಥ ಸರ್ವೀಸಸ್ಗಳಿರ್ಬೋದು, ಒಂದಷ್ಟು ಏನು ಹೇಳುವಂಥದ್ದು ಬಾರ್ಟರ್ ಸಿಸ್ಟಮಲ್ಲಿ ಆಗುವಂಥ ಒಂದಷ್ಟು ಎಕ್ಸ್ಚೇಂಜಸ್ಗಳಿರ್ಬೋದು. ಇದೆಲ್ಲ ಹೌಸ್ ಹೋಲ್ಡ್ ಸೆಕ್ಟರ್ ಅಥವಾ ಈ ರೀತಿಯ ಒಂದಷ್ಟು ಸರ್ವೀಸಸ್ಗಳು ನಾನ್ ಮಾನಿಟರಿ ಎಕ್ಸ್ಚೇಂಜ್ಗಳು ಆಗ್ತಾ ಇರುವಂಥದ್ದು. ಪ್ರಸ್ತುತ ರೂರಲ್ ಏರಿಯಾಗಳಲ್ಲಿ, ಹಳ್ಳಿಗಳಲ್ಲಿ ಈಗ ಕೂಡ ಬಾರ್ಟರ್ ಸಿಸ್ಟಮ್ಗಳು ಎಕ್ಸಿಸ್ಟೆನ್ಸ್ ಇರುವಂಥದ್ದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು, ನಾನ್ ಮಾನಿಟರಿ ಎಕ್ಸ್ಚೇಂಜಸ್ಗಳು. ಸೊ ಇದೆಲ್ಲ ಜಿ ಡಿ ಪಿಗೆ ಕೌಂಟ್ ಆಗ್ತದ? ಇಲ್ಲ. ಸೊ ಏನಿದ್ರು ಕೂಡ ಟ್ರಾನ್ಸಾಕ್ಷನ್ಸ್ಗಳಲ್ಲಿ ಆಗ್ತಾ ಇರ್ತದೆ ವಿದೌಟ್ ದ ಯೂಸ್ ಆಫ್ ಮನಿ ಅಂತ ಹೇಳ್ಬೋದು. ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಲಿಮಿಟೇಷನ್ ಏನಂತ ಕೇಳಿದರೆ ಎಕ್ಸ್ಟರ್ನಾಲಿಟೀಸ್. ಸೊ ಪಾಸಿಟಿವ್ ಎಕ್ಸ್ಟರ್ನಾಲಿಟಿಗಳು ಮತ್ತು ನೆಗೆಟಿವ್ ಎಕ್ಸ್ಟರ್ನಾಲಿಟೀಸ್. ಒಂದು ಆ್ಯಕ್ಟಿವಿಟಿ ಅಥವಾ ಇಂಡಿವಿಜುವಲ್ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಒಂದು ಪ್ರೊಡಕ್ಷನ್ ಯೂನಿಟ್ ಹಾರ್ಮ್ ಕೂಡ ಮಾಡ್ಬೋದು, ಬೆನಿಫಿಟನ್ನು ಕೂಡ ಇನ್ನೊಬ್ಬರಿಗೆ ಮಾಡ್ಬೋದು. ಸಪೋಸ್ ಅದು ಹಾರ್ಮ್ ಮಾಡಿತು, ಅದನ್ನು ನಾವು ನೆಗೆಟಿವ್ ಎಕ್ಸ್ಟರ್ನಾಲಿಟಿ ಅಂತ ಕರಿತೇವೆ. ಸಪೋಸ್ ಅದು ಪಾಸಿಟಿವ್ ಆಗಿ ಒಂದಷ್ಟು ಬೆನಿಫಿಟನ್ನು ಕೊಟ್ಟಿತು, ಅದು ಒಂದಷ್ಟು ಪಾಸಿಟಿವ್ ಎಕ್ಸ್ಟರ್ನಾಲಿಟಿಗಳು ಆಗಿರ್ತದೆ. ಸೊ ಎಕ್ಸ್ಟರ್ನಾಲಿಟಿಗಳು ಪಾಸಿಟಿವ್ ಮತ್ತು ನೆಗೆಟಿವ್, ಅದಕ್ಕೆ ಯಾವುದಕ್ಕೂ ಕೂಡ ಪೆನಾಲ್ಟಿಗಳನ್ನು ಹಾಕ್ತಾ ಇಲ್ಲ, ಫೈನ್ಗಳನ್ನು ಸರಿಯಾದ ರೀತಿಯಲ್ಲಿ ಹಾಕ್ತಾ ಇಲ್ಲ, ಅಥವಾ ಬೆನಿಫಿಟ್ ಮಾಡಿದ್ದಾನೆ ಅಂತ ಹೇಳಿಕೊಂಡು ಅವನಿಗೆ ತಗೊಂಡೋಗಿ ಪ್ರೈಸನ್ನು ಕೂಡ ಕೊಡುವಂಥ ಕೆಲಸಗಳು ಆಗ್ತಾ ಇಲ್ಲ. ಪೊಲ್ಯೂಷನ್ ಮಾಡ್ತಾ ಇದ್ದಾನೆ ಹಾಗೆಂತ ಹೇಳಿಕೊಂಡು ಅದಕ್ಕೆ ಬೇಕಾಗುವಂಥ ಪೊಲ್ಯೂಷನ್ ಮಾಡಿದಷ್ಟು ಪ್ರಮಾಣದ ಫೈನ್ ಅಥವಾ ಪೆನಾಲ್ಟಿಗಳು ಇನ್ನೂ ಕೂಡ ಇಂಪೋಸ್ ಆಗ್ತಾ ಇಲ್ಲ ಎನ್ನುವಂಥದ್ದು. ಸೊ ಈ ರೀತಿ ಒಂದಷ್ಟು ವಿಷಯಗಳನ್ನು ಡಿಸ್ಕಸ್ ಮಾಡಿರುವಂಥದ್ದು. ಅದೇ ರೀತಿ ಸಪೋಸ್ ಜಿ ಡಿ ಪಿ ಹಾರ್ಮ್ಫುಲ್ ಪ್ರಾಡಕ್ಟಿಂದಾಗಿ ಇನ್ಕ್ರೀಸ್ ಆಯಿತು, ಅದು ಕೂಡ ದೇಶದ ವೆಲ್ಫೇರನ್ನು ಸೂಚಿಸುವುದಿಲ್ಲ. ಸಪೋಸ್ ಒಂದು ಕಂಟ್ರಿಯ ಜಿ ಡಿ ಪಿ ಸಿಗರೇಟ್ ಪ್ರೊಡಕ್ಷನಿಂದ, ಲಿಕ್ಕರ್ ಪ್ರೊಡಕ್ಷನಿಂದಲೇ ಜಾಸ್ತಿ ಆಯಿತು, ಆ್ಯಕ್ಚುಲ್ ವೆಲ್ಫೇರ್ ಆಗಲಿ. ಯಾಕಂತ ಹೇಳಿದರೆ ಈ ಹಾರ್ಮ್ಫುಲ್ ಪ್ರಾಡಕ್ಟ್ಗಳು ಹೆಲ್ತ್ ಇಶ್ಯೂಸ್ಗಳನ್ನು ಕ್ರಿಯೇಟ್ ಮಾಡುವ ಕಾರಣ. ಸೊ ರಿಯಲ್ ವೆಲ್ಫೇರ್ ಆಗಲಿಕ್ಕೆ ಅಲ್ಲಿ ಸಾಧ್ಯ ಇಲ್ಲ. ಇನ್ನೊಂದಷ್ಟು ಏನು ಹೇಳುವಂಥದ್ದು ಪ್ರೊಡಕ್ಷನ್ ಪ್ರೊಸೆಸ್ಸಲ್ಲಿ ಅಥವಾ ಪ್ರೊಡಕ್ಷನ್ ಆಗುವಂಥ ಹಂತಗಳಲ್ಲಿ ಮ್ಯಾನರ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೇವೆ ನಾವು. ಚೈಲ್ಡ್ ಲೇಬರನ್ನು ಯೂಸ್ ಮಾಡಿದರು ಅಥವಾ ಒಂದಷ್ಟು ಎಕ್ಸ್ಪ್ಲಾಯ್ಟೇಷನ್ ಮಾಡಿ ಪ್ರೊಡಕ್ಷನ್ ಮಾಡಿದರು, ಉಪಯೋಗ ಇಲ್ಲ ಎನ್ನುವಂಥದ್ದು. ಸೊ ಈ ರೀತಿ ಒಂದಷ್ಟು ಲಿಮಿಟೇಷನ್ಸ್ಗಳನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಖಾಲಿ ನಾವು ಜಿ ಡಿ ಪಿಯನ್ನು ನೋಡಿಕೊಂಡು ಆ ಕಂಟ್ರಿ ವೆಲ್ಫೇರ್ ಆಗಿದೆ ಅಂತ ಕನ್ಕ್ಲೂಷನ್ಗೆ ಬರೋದು ಸಾಧ್ಯ ಇಲ್ಲ. ಸೊ ಯಾಕೆ ಸಾಧ್ಯ ಇಲ್ಲ ಅಂತ ಕೇಳಿದರೆ, ಒಂದು ಡಿಸ್ಟ್ರಿಬ್ಯೂಷನ್ ಆಫ್ ಜಿ ಡಿ ಪಿ, ಹೌ ಯೂನಿಫಾರ್ಮಿಟೀಸ್ ಎನ್ನುವಂಥದ್ದು. ಸೊ ಅದೇ ರೀತಿ ನಾನ್ ಮಾನಿಟರಿ ಎಕ್ಸ್ಚೇಂಜಸ್. ಥರ್ಡ್ ಒನ್ ಎಕ್ಸ್ಟರ್ನಾಲಿಟೀಸ್, ಪಾಸಿಟಿವ್ ಮತ್ತು ನೆಗೆಟಿವ್ ಎಕ್ಸ್ಟರ್ನಾಲಿಟೀಸ್. ಫೋರ್ತ್ ಒನ್ ಏನದರ್ ಇಂಪಾರ್ಟೆಂಟ್ ಥಿಂಗ್ ಯಾವುದು ಅಂತ ಕೇಳಿದರೆ ಒಂದಷ್ಟು ಏನು ಮ್ಯಾನರ್ ಆಫ್ ಪ್ರೊಡಕ್ಷನ್ ಇರ್ಬೋದು, ಅದೇ ರೀತಿ ಹಾರ್ಮ್ಫುಲ್ ಗೂಡ್ಸ್ಗಳು. ಸೊ ಟುಡೇ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ನಾಮಿನಲ್ ಜಿ ಡಿ ಪಿ ಆ್ಯಂಡ್ ರಿಯಲ್ ಜಿ ಡಿ ಪಿ. ಗ್ರಾಸ್ ಡೊಮ್ಯಾಸ್ಟಿಕ್ ಪ್ರಾಡಕ್ಟ್ ಅಂದರೆ ಏನು? ಜಿ ಡಿ ಪಿ ಅಂದರೆ ಟೋಟಲ್ ಮಾನಿಟರಿ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್
ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ಇನ್ ಎ ಇಯರ್ ಎನ್ನುವಂಥದ್ದು. ಸೊ ಟೋಟಲ್ ಗೂಡ್ಸ್ ಮತ್ತು ಸರ್ವೀಸಸ್ಗಳ ಮೊನಿಟರಿ ವ್ಯಾಲ್ಯೂವನ್ನು ನಾವು ನ್ಯಾಷನಲ್ ಇನ್ಕಮ್ ಅಥವಾ GDP ಅಂತ ಕರೆಯುವಂಥದ್ದು. ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆ ಆಗಿರುವಂಥದ್ದು. GDP ಇನ್ಕ್ರೀಸ್ ಆಯಿತು ಅಂತ ಕೇಳಿದರೆ ಸಾಮಾನ್ಯ ಟರ್ಮ್ಸಲ್ಲಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಜಾಸ್ತಿ ಆಗ್ತದೆ, ಎಕಾನಮಿಕ್ ಗ್ರೋತ್ ಆಯಿತು ಅಂತ ಹೇಳ್ತೇವೆ. GDP ಡಿಕ್ರೀಸ್ ಆದರೆ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಡಿಕ್ರೀಸ್ ಆಗ್ತದೆ, ಅಂದರೆ ಎಕನಾಮಿಕ್ ಗ್ರೋತ್ ಕೂಡ ರೆಡ್ಯೂಸ್ ಆಗ್ತದೆ. ಸೊ ಹಿಯರ್ ದೆರ್ ಆರ್ ಟೂ ಟರ್ಮ್ಸ್, ನಾಮಿನಲ್ GDP ಮತ್ತು ರಿಯಲ್ GDP. ಸೊ ವಾಟ್ 2 ಮಾರ್ಕಿಗೆಲ್ಲ ಬರುವಂಥ, 1 ಮಾರ್ಕಿಗೆಲ್ಲ ಬರುವಂಥ ಕ್ವಶನ್. ಸೊ ನಾಮಿನಲ್ GDP. So what do you mean by nominal GDP? The value of GDP at current prevailing prices. It is called as nominal GDP. Value of gross domestic product at current prevailing existence ಅಲ್ಲಿರುವಂಥ ಪ್ರೈಸ್ ಲೆವೆಲಲ್ಲಿ ನಾವು GDP ಅನ್ನು ಕ್ಯಾಲ್ಕುಲೇಷನ್ ಮಾಡಿದ್ದೇವೆ ಅಂತಂದರೆ ಅದು ನಾಮಿನಲ್ GDP. ಕರೆಂಟ್ ಲೆವೆಲಲ್ಲಿ, ಕರೆಂಟ್ ಪ್ರಿವೇಲಿಂಗ್ ಪ್ರೈಸ್ ಲೆವೆಲಲ್ಲಿ ನಾವು GDP ಅನ್ನು ಕ್ಯಾಲ್ಕುಲೇಷನ್ ಮಾಡಿ GDPಯ ಲೆಕ್ಕ ತೋರಿಸಿದರೆ ಅದು ನಾಮಿನಲ್ GDP. ಅಂದರೆ ಕರೆಂಟ್ ಪ್ರಿವೇಲಿಂಗ್ ಪ್ರೈಸಿಗೆ ನಾವೇನು ಮಾಡುವಂಥದ್ದು, GDPಯನ್ನು ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಸೊ ಎನದರ್ ಟರ್ಮ್ ರಿಯಲ್ GDP. ಸೊ ರಿಯಲ್ GDP ಮೀನ್ಸ್ ದ ವ್ಯಾಲ್ಯೂ ಆಫ್ GDP ಎಟ್ ಕಾನ್ಸ್ಟೆಂಟ್ ಪ್ರೈಸಸ್. ಅರ್ಥ ಮಾಡಿಕೊಳ್ಳಿ, ಒಂದು ಕಾನ್ಸ್ಟೆಂಟ್ ಪ್ರೈಸ್, ಇನ್ನೊಂದು ಪ್ರಿವೈಲಿಂಗ್ ಪ್ರೈಸ್ ಲೆವೆಲಲ್ಲಿ. ಸಪೋಸ್ GDPಯನ್ನು ಕ್ಯಾಲ್ಕುಲೇಷನ್ ಮಾಡುವಾಗ ಕಾನ್ಸ್ಟೆಂಟ್ ಪ್ರೈಸ್, ಎವರೇಜ್ ಪ್ರೈಸ್ ಅಥವಾ ಕಾನ್ಸ್ಟೆಂಟ್ ಪ್ರೈಸ್ ಅಂತ ಏನು ಹೇಳ್ತೇವೆ, ತುಂಬ ಫ್ಲಕ್ಚುಯೇಷನ್ ಇಲ್ಲದೆ ಹೋದಂಥ ಪ್ರೈಸ್ ಲೆವೆಲ್ಗಳು. ಇವತ್ತು ಟೊಮೆಟೊಕ್ಕೆ 20 ರೂಪಾಯಿ, ನಾಳೆ 60 ರೂಪಾಯಿ, ನಾಳ್ದು 100 ರೂಪಾಯಿ, ಅಥವಾ ನಾಳ್ದು 10 ರೂಪಾಯಿ, 5 ರೂಪಾಯಿ, ಇದು ಫ್ಲಕ್ಚುಯೇಷನ್ ಆಗ್ತಾ ಇರುವಂಥದ್ದು. ಕಾನ್ಸ್ಟೆಂಟ್ ಪ್ರೈಸ್ ಅಂತ ಹೇಳಿದರೆ ಟೊಮೆಟೊಕ್ಕೆ ರೆಗ್ಯುಲರ್ ಆಗಿ ಒಂದು 20 ರೂಪಾಯಿ ಇರುವಂಥದ್ದು. ಸಪೋಸ್ ಆ ರೀತಿ ಕೌಂಟ್ ಮಾಡಿದರು GDPಯನ್ನು, ಕಾನ್ಸ್ಟೆಂಟ್ ಪ್ರೈಸನ್ನು ತಗೊಂಡು ಕ್ಯಾಲ್ಕುಲೇಷನ್ ಮಾಡಿದರು GDPಯನ್ನು ಅಂತಂದರೆ ಅದು ರಿಯಲ್ GDP. ಸೊ ನಾಮಿನಲ್ GDP, ದ ವ್ಯಾಲ್ಯೂ ಆಫ್ GDP ಎಟ್ ಕರೆಂಟ್ ಪ್ರಿವೈಲಿಂಗ್ ಪ್ರೈಸ್, ದಟ್ ಈಸ್ ನಾಮಿನಲ್ GDP. ರಿಯಲ್ GDP ಮೀನ್ಸ್ ದ ವ್ಯಾಲ್ಯೂ ಆಫ್ GDP ಎಟ್ ಕಾನ್ಸ್ಟೆಂಟ್ ಪ್ರೈಸಸ್ ಎನ್ನುವಂಥದ್ದು. ಸೊ ಪ್ರೈಸನ್ನು ನಾವೇನು ಮಾಡ್ತೇವೆ, ಒಂದು ಕಾನ್ಸ್ಟೆಂಟ್ ಪ್ರೈಸಲ್ಲಿ ಕ್ಯಾಲ್ಕುಲೇಷನ್ ಮಾಡುವಂಥದ್ದು ರಿಯಲ್ GDP. ಪ್ರಿವೈಲಿಂಗ್ ಪ್ರೈಸ್, ಎಕ್ಸಿಸ್ಟಿಂಗ್ ಪ್ರೈಸಲ್ಲಿ ನಾವು ಏನು ಹೇಳುವಂಥದ್ದು, ನಾವು ಕ್ಯಾಲ್ಕುಲೇಷನ್ ಮಾಡಿದರೆ ಅದು ನಾಮಿನಲ್ GDP. ಸೊ ವಿಲ್ ಡಿಸ್ಕಸ್ ಸಮ್ ಆಫ್ ದ ಡಿಫರೆನ್ಸ್ ಬಿಟ್ವೀನ್ ನಾಮಿನಲ್ GDP ಆ್ಯಂಡ್ ರಿಯಲ್ GDP. 2 ಮಾರ್ಕಿಗೆಲ್ಲ ಇಂಪಾರ್ಟೆಂಟ್ ಆದ ಕ್ವಶನ್, ನಾಮಿನಲ್ GDP ಆ್ಯಂಡ್ ರಿಯಲ್ GDP. GDP ಎಟ್ ನಾಮಿನಲ್ GDP ಮೀನ್ಸ್ GDP ಎಟ್ ಕರೆಂಟ್ ಪ್ರಿವೈಲಿಂಗ್ ಪ್ರೈಸಸ್. ಸೊ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿರುವಂಥದ್ದು, ಸಪೋಸ್ ಗ್ರಾಸ್ ಡೊಮ್ಯಾಸ್ಟಿಕ್ ಪ್ರಾಡಕ್ಟ್ ಈಸ್ ಕ್ಯಾಲ್ಕುಲೇಟೆಡ್ ಅಂಡರ್ ಕರೆಂಟ್ ಪ್ರಿವೈಲಿಂಗ್ ಪ್ರೈಸಸ್. ಪ್ರಿವೇಲ್ ಇರುವಂಥ, ಕರೆಂಟ್ ಎಕ್ಸಿಸ್ಟೆನ್ಸ್ ಇರುವಂಥ ಪ್ರೈಸ್ ಲೆವೆಲಲ್ಲಿ ಕ್ಯಾಲ್ಕುಲೇಷನ್ ಮಾಡಿದರೆ ಅದು ನಾಮಿನಲ್ ಗ್ರಾಸ್ ಡೊಮ್ಯಾಸ್ಟಿಕ್ ಪ್ರಾಡಕ್ಟ್. ರಿಯಲ್ GDP, ಗ್ರಾಸ್ ಡೊಮ್ಯಾಸ್ಟಿಕ್ ಪ್ರಾಡಕ್ಟ್ ಅಟ್ ಕಾನ್ಸ್ಟೆಂಟ್ ಪ್ರೈಸಸ್, ಇಟ್ ಈಸ್ ಕಾಲ್ಡ್ ಆಸ್ ರಿಯಲ್ GDP. ಸೊ ರಿಯಲ್ GDPಯಲ್ಲಿ ಕಾನ್ಸ್ಟೆಂಟ್ ಪ್ರೈಸ್ ಬೇಸಿಸಲ್ಲಿ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಇನ್ನೂ ಅರ್ಥ ಆಗಲಿ, ಇನ್ನೂ ಸುಲಭದ ಡಿಫರೆನ್ಸ್ ನೋಡುವ ಇಲ್ಲಿ. ಇಟ್ ಡಸ್ ನಾಟ್ ಗಿವ್ಸ್ ದ ಕ್ಲಿಯರ್ ಪಿಕ್ಚರ್ ಆಫ್ GDP growth. Nominal GDP does not gives the clear picture of economic growth ಅಥವಾ economic activities ಅಥವಾ economic development ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಸೊ ನಾಮಿನಲ್ GDP ಡಸ್ ನಾಟ್ ರಿವೀಲ್ ದ ಕ್ಲಿಯರ್ ಪಿಕ್ಚರ್ ಆಫ್ ಎಕನಾಮಿಕ್ ಗ್ರೋತ್. ಯಾಕೆ ಅಂತ ಕ್ವಶನ್ ಬರ್ಬೋದು. ಯಾಕೆ? ಬಿಕಾಸ್ GDP ಈಸ್ ಕ್ಯಾಲ್ಕುಲೇಟೆಡ್ ಬೈ ಟೇಕಿಂಗ್ ಕರೆಂಟ್ ಪ್ರಿವೇಲಿಂಗ್ ಪ್ರೈಸಸ್. ಅರ್ಥ ಆಯ್ತಾ? ಎಕ್ಸಿಸ್ಟಿಂಗ್ ಪ್ರೈಸಲ್ಲಿ ನಾವು GDP ಅಥವಾ ಗೂಡ್ಸ್ ಮತ್ತು ಸರ್ವೀಸಸ್ನ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡಿದ ಕೂಡಲೇ ಎಕ್ಸಾಕ್ಟ್ ಆಗಿ ಆ ವರ್ಷದ ಏನು ಹೇಳುವಂಥದ್ದು ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳನ್ನು ನಾವು ಡಿಸ್ಕಸ್ ಮಾಡಲಿಕ್ಕೆ ಅಥವಾ ಮೆಷರ್ ಮಾಡಲಿಕ್ಕೆ ಕಷ್ಟ, ಅಥವಾ ಕ್ಲಿಯರ್ ಆಗಿ ಎಕಾನಮಿ ಇದೇ ರೀತಿ ಇದೆ ಅಂತ ಕನ್ಕ್ಲೂಷನ್ಗೆ ಬರುವಂಥದ್ದು ಕಷ್ಟ. ಬಟ್ ರಿಯಲ್ GDPಯಲ್ಲಿ ಆದರೆ ಕಾನ್ಸ್ಟೆಂಟ್ ಪ್ರೈಸಲ್ಲಿ ನಾವು ತಗೊಳ್ಳೋ ಕಾರಣ ಒಂದು ಎಕ್ಸಾಕ್ಟ್ ಪಿಕ್ಚರನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಅಥವಾ ಪ್ರೊಡಕ್ಷನ್, ಕನ್ಸಂಪ್ಷನ್, ಡಿಸ್ಟ್ರಿಬ್ಯೂಷನ್, ಎಕ್ಸ್ಚೇಂಜ್ ಆ್ಯಕ್ಟಿವಿಟೀಸ್ಗಳನ್ನು ಅಥವಾ ಎಕನಾಮಿಕ್ ಆ್ಯಕ್ಟಿವಿಟೀಸ್, ಎಕನಾಮಿಕ್ ಡೆವಲಪ್ಮೆಂಟನ್ನು, ಎಕನಾಮಿಕ್ ಗ್ರೋತ್ ಆಗ್ತಾ ಇದೆಯಾ, ಎಕನಾಮಿಕ್ ಡೆವಲಪ್ಮೆಂಟ್ ಆಗ್ತಾ ಇದೆಯಾ ಅಥವಾ ಅಂಡರ್ ಡೆವಲಪ್ಮೆಂಟ್ ಆಗ್ತಾ ಇದೆಯಾ. ಸೊ ಈ ರೀತಿ ಕ್ಲಿಯರ್ ಪಿಕ್ಚರನ್ನು ಇಟ್ ಗಿವ್ಸ್. ಯಾವುದು?
real GDP. So there are two important difference between nominal GDP and real GDP. So nominal GDP andre GDP at current prevailing prices. Real GDP means GDP at constant prices. At the same time, nominal GDP means it does not give the clear picture of GDP growth. It does not give clear picture of economic activity or economic growth. Real GDP gives clear picture of gross domestic product growth or economic growth ಎನ್ನುವಂಥದ್ದು. ಸೊ ನಾಮಿನಲ್ ಜಿ ಡಿ ಪಿ ಅಂದ್ರೆ ಏನು, ರಿಯಲ್ ಜಿ ಡಿ ಪಿ ಅಂದ್ರೆ ಏನು, ಅದರ ಡಿಫರೆನ್ಸ್. ಸೊ ನಾಮಿನಲ್ ಜಿ ಡಿ ಪಿ ಅಂದ್ರೆ ಏನು? ನಾಮಿನಲ್ ಜಿ ಡಿ ಪಿ ಎಟ್ ಕಾನ್ಸ್ಟೆಂಟ್ prevailing or the current prevailing prices. Real GDP means at constant prices. We have three important concepts. First one, GDP deflator. Very important question for 1 mark. The ratio of nominal GDP to real GDP is called as GDP deflator. ಸೊ ಜಿ ಡಿ ಪಿ ಡಿಫ್ಲೇಟರ್ ಅಥವಾ ಗ್ರಾಸ್ ಡೊಮ್ಯಾಸ್ಟಿಕ್ ಡಿಫ್ಲೇಟರ್ ಅಂದರೆ ಏನು ಅಂತ ಕೇಳಿದರೆ, ಇಟ್ ಈಸ್ ದ ರೇಷಿಯೋ ಆಫ್ ನಾಮಿನಲ್ ಜಿ ಡಿ ಪಿ ಟು ರಿಯಲ್ ಜಿ ಡಿ ಪಿ. ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಆಸ್ ಕ್ಯಾಪಿಟಲ್ ಲೆಟರ್ ಜಿ ಡಿ ಪಿ ಡಿವೈಡೆಡ್ ಬೈ ಸ್ಮಾಲ್ ಲೆಟರ್ ಜಿ ಡಿ ಪಿ ಇಂಟು 100. ಸೊ ಜಿ ಡಿ ಪಿ, ಕ್ಯಾಪಿಟಲ್ ಲೆಟರ್ ಜಿ ಡಿ ಪಿ ಆರ್ ಗ್ರಾಸ್ ಡೊಮ್ಯಾಸ್ಟಿಕ್ ಪ್ರಾಡಕ್ಟ್ is, it represents nominal GDP. Small letter GDP, it represents real GDP. Again, I am asking, what is nominal GDP? Suppose GDP is calculated by using current prevailing prices. That one is called as nominal GDP. What is real GDP? Nominal GDP divided by real GDP. Real GDP, under real GDP, national income is calculated by taking the value of ಕಾನ್ಸ್ಟೆಂಟ್ ಪ್ರೈಸಸ್. ಅಂದರೆ ಕಾನ್ಸ್ಟೆಂಟ್ ಪ್ರೈಸಸಲ್ಲಿ ಜಿ ಡಿ ಪಿಯನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ಅದು ರಿಯಲ್ ಜಿ ಡಿ ಪಿ, ಕರೆಂಟ್ ಪ್ರಿವೇಲಿಂಗಲ್ಲಿ ಮಾಡಿದರೆ ಅದು ನಾಮಿನಲ್ ಜಿ ಡಿ ಪಿ. ಸೊ ನಾಮಿನಲ್ ಜಿ ಡಿ ಪಿ ಡಿವೈಡೆಡ್ ಬೈ ರಿಯಲ್ ಜಿ ಡಿ ಪಿ ಇಂಟು 100 ಈಸ್ ಕಾಲ್ಡ್ ಜಿ ಡಿ ಪಿ ಡಿಫ್ಲೇಟರ್. 1 ಮಾರ್ಕಿಗೆ ಬರುವಂಥ ಕ್ವಶನ್, ವಿದ್ಯಾರ್ಥಿಗಳು ಗಮನಿಸಿಕೊಳ್ಳಬೇಕು. ಜಿ ಡಿ ಪಿ ಡಿಫ್ಲೇಟರ್ ಎಂದರೇನು? ಇಟ್ ಈಸ್ ದ ರೇಷಿಯೋ ಆಫ್ ನಾಮಿನಲ್ ಜಿ ಡಿ ಪಿ ಡಿವೈಡೆಡ್ ಬೈ ರಿಯಲ್ ಜಿ ಡಿ ಪಿ ಇಂಟು 100. ಸೆಕೆಂಡ್ ಕಾನ್ಸೆಪ್ಟ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ ಸಿ ಪಿ ಐ ಅಂತ ಕರಿತೇವೆ. ಸೊ ವಾಟ್ ಎಕ್ಸಾಕ್ಟ್ಲಿ ಸಿ ಪಿ ಐ? ಇಟ್ ಈಸ್ ಯೂಸ್ಡ್ ಟು ಮೆಷರ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಈಸ್ ಯೂಸ್ಡ್ ಟು ಮೆಷರ್ ಚೇಂಜಸ್ ಇನ್ ರಿಟೇಲ್ ಪ್ರೈಸ್ ಲೆವೆಲ್. ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೇನೆ. ಕನ್ಸ್ಯೂಮರ್ಗೆ ಹೋಲ್ಸೇಲ್ ಪ್ರೈಸಸಲ್ಲಿ ಸಾಮಾನ್ಯ ಸಿಗೋದಿಲ್ಲ ಅಲ್ವಾ? ಸೊ ರಿಟೇಲ್ ಪ್ರೈಸಸಲ್ಲಿ ಸಿಗ್ತದೆ ಕಮೋಡಿಟೀಸ್ಗಳು. ಇಟ್ ಈಸ್ ಯೂಸ್ಡ್ ಟು ಮೆಷರ್ ಚೇಂಜಸ್ ಇನ್ ರಿಟೇಲ್ ಪ್ರೈಸಸ್ ಆಫ್ ದ ಕಮೋಡಿಟಿ ಬಿಟ್ವೀನ್ ಬೇಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್. 2010ಕ್ಕೆ ಏನು ಹೇಳುವಂಥದ್ದು, ರೆಫ್ರಿಜರೇಟರ್ನ ಪ್ರೈಸ್ ಎಷ್ಟು, ನಾರ್ಮಲ್ ಇಯರ್, ಬೇಸ್ ಇಯರ್ ಅಂತ ತಗೊಳ್ಳುವಂಥದ್ದು. ಕರೆಂಟ್ ಇಯರ್ 2010 2020 ರೆಫ್ರಿಜರೇಟರ್ನ ಪ್ರೈಸ್ ಎಷ್ಟು, ಮೊಬೈಲ್ನ ಪ್ರೈಸ್ ಎಷ್ಟು, ಅಥವಾ ಕಾರ್ 2010ನಲ್ಲಿ ನಾರ್ಮಲ್ ಕಂಡೀಷನ್ ಇತ್ತು, ಬೇಸ್ ಇಯರ್ ನಮಗೆ ಗೊತ್ತಿದೆ ಬೇಸ್ ಇಯರನ್ನು ಯಾವ ರೀತಿ ಆಯ್ಕೆ ಮಾಡೋದು. ಸೊ ಬೇಸ್ ಇಯರಲ್ಲಿ ಪ್ರೈಸ್ ಎಷ್ಟಿತ್ತು, ಅದೇ ಕಾರ್ ಪ್ರೈಸ್ ಈಗ ಅಲ್ವಾ? ರೆಫ್ರಿಜರೇಟ್ ಎಷ್ಟು ಪರ್ಸೆಂಟೇಜ್ ಅಷ್ಟು ರಿಟೇಲ್ ಪ್ರೈಸ್ ಲೆವೆಲ್ ಇನ್ಕ್ರೀಸ್ ಆಯಿತು ಅಥವಾ ರಿಟೇಲ್ ಪ್ರೈಸ್ ಲೆವೆಲ್ ಡಿಕ್ರೀಸ್ ಆಯಿತು ಎನ್ನುವುದನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಯೂಸ್ ಮಾಡ್ತಾರೆ. ಸೊ ಸಿ ಪಿ ಐ ಅಂತ ಕರೆಯುವಂಥದ್ದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಇಟ್ ಈಸ್ ಯೂಸ್ಡ್ ಟು ಮೆಷರ್ ಚೇಂಜಸ್ ಇನ್ ದ ರಿಟೇಲ್ ಪ್ರೈಸಸ್ ಆಫ್ ದ ಕಮೋಡಿಟಿ ಅಥವಾ ರಿಟೇಲ್ ಪ್ರೈಸ್ ಲೆವೆಲ್ ಬಿಟ್ವೀನ್ ಬೇಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್ ಎನ್ನುವಂಥದ್ದು. ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಒನ್, ಗ್ರಾಸ್ ಡೊಮ್ಯಾಸ್ಟಿಕ್ ಪ್ರಾಡಕ್ಟ್ ಎಟ್ ಮಾರ್ಕೆಟ್ ಪ್ರೈಸಸ್. ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸಸ್ ಅಂದರೆ ಏನೆನ್ನುವಂಥದ್ದು. ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಎಟ್ ಬೇಸಿಕ್ ಪ್ರೈಸ್ ಪ್ಲಸ್ ನೆಟ್ ಪ್ರಾಡಕ್ಟ್ ಟ್ಯಾಕ್ಸ್. ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೇನೆ. ಗ್ರಾಸ್ ಡೊಮ್ಯಾಸ್ಟಿಕ್ ಪ್ರಾಡಕ್ಟ್ ಎಟ್ ಮಾರ್ಕೆಟ್ ಪ್ರೈಸ್ ಈಸ್ ಈಕ್ವಲ್ ಟು ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಎಟ್ ಬೇಸಿಕ್ ಪ್ರೈಸಸ್ ಪ್ಲಸ್ ನೆಟ್ ಪ್ರಾಡಕ್ಟ್ ಟ್ಯಾಕ್ಸಸ್ ಎನ್ನುವಂಥದ್ದು. ಸೊ 3 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ನಿಮಗೆ 1 ಮಾರ್ಕಿಗೆಲ್ಲ ಬರುವಂಥ ಕ್ವಶನ್. ಜಿ ಡಿ ಪಿ ಡಿಫ್ಲೇಟರ್ ಅಂದ್ರೆ ಏನು? ರೇಷಿಯೋ ಆಫ್ ನಾಮಿನಲ್ ಜಿ ಡಿ ಪಿ ಟು ರಿಯಲ್ ಜಿ ಡಿ ಪಿ. ಸೊ ನಾಮಿನಲ್ ಜಿ ಡಿ ಪಿ ಡಿವೈಡೆಡ್ ಬೈ ರಿಯಲ್ ಜಿ ಡಿ ಪಿ ಇಂಟು 100. ಯಾವುದದು? ಜಿ ಡಿ ಪಿ ಡಿಫ್ಲೇಟರ್. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಹೆಲ್ಪ್ ಟು ಮೆಷರ್ ಚೇಂಜಸ್ ಇನ್
ರಿಟೇಲ್ ಪ್ರೈಸಸ್ ಬಿಟ್ವೀನ್ ಬೇಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್. ಅದೇ ರೀತಿ ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸಸ್, ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಎಟ್ ಬೇಸಿಕ್ ಪ್ರೈಸಸ್ ಪ್ಲಸ್ ನೆಟ್ ಪ್ರಾಡಕ್ಟ್ ಟ್ಯಾಕ್ಸಸ್. It is about GDP deflator, consumer price index, GDP at market prices. So next concept is inventory. So inventories. So inventories, it is a stock variable. ಚೇಂಜಸ್ ಇನ್ ಸ್ಟಾಕ್ ಅಥವಾ ಸ್ಟಾಕಲ್ಲಿ ಆಗುವಂಥ ವ್ಯತ್ಯಾಸಗಳು. ಈ ವರ್ಷ ಜಾಸ್ತಿ ಸೇಲಿಂದಾಗಿ ಸ್ಟಾಕ್ ಕಡಿಮೆ ಆಗ್ಬೋದು, ಅಥವಾ ಈ ಸಲ ಕಡಿಮೆ ಸೇಲಿಂದಾಗಿ ಸ್ಟಾಕ್ಗಳು ಜಾಸ್ತಿ ಆಗ್ಬೋದು ಅಲ್ವಾ. ನಮಗೆ ಗೊತ್ತಿದೆ, ಬಿಸ್ನೆಸ್ ಅಥವಾ ಕಾಮರ್ಸ್ ಸ್ಟೂಡೆಂಟ್ಗಳಿಗೆ ಗೊತ್ತಿದೆ ಸ್ಟಾಕ್ ಅಂದರೆ ಏನೆನ್ನುವಂಥದ್ದು. ಉತ್ಪಾದನೆಯಾಗಿ ಅದು ಸೇಲ್ ಆಗದೆ ಉಳಿದಿರುವಂಥದ್ದು, ಸಾಮಾನ್ಯವಾಗಿ ತಗೊಳ್ಳೋದಿದ್ರೆ ಸ್ಟಾಕ್ ಅಂತ ಹೇಳ್ತೇವೆ. ಸೊ ಇನ್ವೆಂಟರಿ ಅಂದರೆ ಏನು? ಇನ್ವೆಂಟರಿ ಈಸ್ ಎ ಸ್ಟಾಕ್ ವೇರಿಯೇಬಲ್. ಸ್ಟಾಕಲ್ಲಿರುವಂಥ ಕಮೋಡಿಟೀಸ್ಗಳು ಅದು ಹೆಚ್ಚು ಇರ್ಬೋದು, ಕಡಿಮೆ ಇರ್ಬೋದು. ಸ್ಟಾಕನ್ನು ನಿರ್ಧರಿಸೋದು ಯಾವುದು? ಸೇಲ್ ಜಾಸ್ತಿ ಆಯಿತು, ಸ್ಟಾಕ್ ರೆಡ್ಯೂಸ್ ಆಗ್ತಾ ಹೋಗ್ತದೆ. ಸೇಲ್ ಕಡಿಮೆ ಆಯಿತು, ಸ್ಟಾಕ್ ಇನ್ಕ್ರೀಸ್ ಆಗ್ತಾ ಹೋಗುವಂಥದ್ದು ನಮಗೆ ಗೊತ್ತಿದೆ. ಸೊ ದೇರ್ ಆರ್ 4 important types in inventory. So first one is planned accumulation of inventories. Planned accumulation of inventories. So the increase in inventory of a production firm is called as planned accumulation of inventory. So increase in ಏನು ಹೇಳುವಂಥದ್ದು ಇನ್ವೆಂಟರಿ ಆಫ್ ಎ ಫರ್ಮ್ ಈಸ್ ಕಾಲ್ಡ್ ಆಸ್ ಪ್ಲಾನ್ಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟರೀಸ್. ಸೊ ಒಂದಷ್ಟು ಏನು ಹೇಳುವಂಥದ್ದು ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಸ್ಟಾಕನ್ನು ಒಬ್ಬ ಪ್ರೊಡ್ಯೂಸರ್ ಸ್ಟಾಕನ್ನು ಇನ್ಕ್ರೀಸ್ ಮಾಡಿದ ಅಂತಂದರೆ ಅದನ್ನು ನಾವು ಪ್ಲಾನ್ಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟರಿ ಅಂತ ಕರೆಯುವಂಥದ್ದು. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಸಪೋಸ್ ಏನು ಹೇಳುವಂಥದ್ದು, ಒಂದು ಪ್ರೊಡಕ್ಷನ್ ಫರ್ಮ್ ಎ ಅಂತ ಇಟ್ಕೊಳ್ಳುವ. ಅವನ ಹತ್ರ ಕಳೆದ ವರ್ಷದ ಸ್ಟಾಕ್ 100 ಶರ್ಟ್ಗಳು ಇತ್ತು ಅಂತ ಇಟ್ಕೊಳ್ಳುವ. ಒಬ್ಬ ಪ್ರೊಡ್ಯೂಸರ್ ಏನ್ ಮಾಡ್ತಾನೆ, 100 ಶರ್ಟ್ ಅಷ್ಟು ಅವನಿಗೆ ಕಳೆದ ವರ್ಷ ಸ್ಟಾಕ್ ಅಲ್ಲಿ ಇತ್ತು. ಈ ಸಲ ಅದನ್ನು 200ಕ್ಕೆ ಇನ್ಕ್ರೀಸ್ ಮಾಡಲಿಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾನೆ ಅಥವಾ ಡಿಸೈಡ್ ಮಾಡ್ತಾನೆ ಅಂತ ಇಟ್ಕೊಳ್ಳುವ. 2020ಯಲ್ಲಿ 200ರಷ್ಟು ಸ್ಟಾಕ್ ಅಥವಾ ಇನ್ವೆಂಟರಿಯನ್ನು ಉಳಿಸಿಕೊಳ್ಳಬೇಕು ಅಂತ ಅವ ಆಲೋಚನೆ ಮಾಡ್ತಾ ಇರ್ತಾನೆ. ಅದರ ಜೊತೆಗೆ ಅವ ಈ ವರ್ಷ 1000ದಷ್ಟು ಶರ್ಟ್ ಅನ್ನು ಸೇಲ್ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದಾನೆ ಅಥವಾ ಡಿಸೈಡ್ ಮಾಡಿದ್ದಾನೆ. ಅರ್ಥ ಆಯ್ತಲ್ಲ? 100 ಶರ್ಟ್ ಅಷ್ಟು ಓಲ್ಡ್ ಸ್ಟಾಕ್ ಅಂತ ನಾವು ಹೇಳ್ಬೋದು, ಅಥವಾ ಇನ್ವೆಂಟರಿಗಳು ಆಲ್ರೆಡಿ ಇತ್ತು. ಈ ಸಲ ಅದನ್ನು 200ರಷ್ಟು ನನಗೆ 2020 ಡಿಸೆಂಬರ್ 31 ನನ್ನ ಹತ್ರ 200 ಶರ್ಟ್ ಅಷ್ಟು ಪ್ರೊಡಕ್ಷನ್ ಮಾಡಿ ಇನ್ವೆಂಟರಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ. ಈ ಸಲ ಅವನು 1000ದಷ್ಟು ಶರ್ಟನ್ನು ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾನೆ, ಪ್ರೊಡ್ಯೂಸ್ ಮಾಡಿ ಅಂದರೆ ಸೇಲ್ ಮಾಡಬೇಕು ಅಂತ ಆಲೋಚನೆ ಅಥವಾ ಡಿಸೈಡ್ ಮಾಡಿ ಇರ್ತಾನೆ. ಸೊ ಇಂಥ ಸಂದರ್ಭದಲ್ಲಿ ಪ್ರೊಡ್ಯೂಸರ್ ಎಷ್ಟು ಶರ್ಟನ್ನು ಪ್ರೊಡ್ಯೂಸ್ ಮಾಡಬೇಕಾಗಿದ್ರೆ ಈ ಸಲ 100 ಶರ್ಟ್ ಆಲ್ರೆಡಿ ಅವನ ಹತ್ರ ಇದೆ, 1000ದಷ್ಟು ಅವ ಏನು ಮಾಡಬೇಕು, ಸೇಲ್ ಮಾಡಬೇಕು. ಈ ಸಲ 200ರಷ್ಟು ಶರ್ಟ್ ಅವನಿಗೆ ಈ ವರ್ಷದ ಎಂಡಲ್ಲಿ ಅದು ಇನ್ವೆಂಟರಿಯಲ್ಲಿ ಇರಬೇಕು. ಸೊ ಹಾಗಾಗಿ 1000 ಪ್ಲಸ್ 100, 1100 ಶರ್ಟ್ ಅನ್ನು ಏನು ಮಾಡ್ತಾನವ, ಪ್ರೊಡ್ಯೂಸ್ ಮಾಡ್ತಾನೆ. 100 ಇನ್ವೆಂಟರಿ ಆಲ್ರೆಡಿ ಇತ್ತು ಅವನ ಹತ್ರ. ಈ ಸಲ ಎಂಡಿಗೆ ಆಗುವ 200ರಷ್ಟು ಇನ್ಕ್ರೀಸ್ ಮಾಡ್ಲಿಕ್ಕೆ ಹೋಗ್ತಾನೆ. 1000ದಷ್ಟು ಶರ್ಟ್ ಅನ್ನು ಅವ ಸೇಲ್ ಮಾಡ್ಲಿಕ್ಕೆ ಹೊರಡ್ತಾನೆ ಈ ಸಲ. ಸೊ ಹಾಗಾಗಿ ಅವ 1100ರಷ್ಟು ಶರ್ಟ್ ಪ್ರೊಡ್ಯೂಸ್ ಮಾಡ್ತಾನೆ. ಇಂಥ ಸಂದರ್ಭಗಳಲ್ಲಿ 1000ದಷ್ಟು ಶರ್ಟ್ ಅವ ಸೇಲ್ ಮಾಡಿದ, ಅವನ ಗುರಿಯನ್ನು ತಲುಪಿದಾನೆ ಅಂತ ಆಗುವಾಗ ಇಲ್ಲಿ ಎಷ್ಟು ಇನ್ವೆಂಟರಿ ಉಳಿತದೆ, 200 ಇನ್ವೆಂಟರಿ ಉಳಿತದೆ. ಯಾಕೆ ಉಳಿತದೆ? 1100ರಷ್ಟು ಪ್ರೊಡ್ಯೂಸ್ ಮಾಡಿದಾನೆ. ಹಳೆಯ ಸ್ಟಾಕ್ ಅಥವಾ ಇನ್ವೆಂಟರಿ ಅವನ ಹತ್ರ 100 ಇತ್ತು, ಒಟ್ಟು 1200 ಆಯಿತು. 1000 ಸೇಲ್ ಮಾಡಿದಾನೆ, 200ರಷ್ಟು ಅವ ಇನ್ವೆಂಟರಿಯನ್ನು ಅಚೀವ್ ಮಾಡಿದ್ದಾನೆ. ಸೊ ಇದಕ್ಕೆ ನಾವು ಹೇಳುವಂಥದ್ದು ಪ್ಲಾನ್ಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟರೀಸ್. ಪ್ಲಾನ್ಡ್ ಡೆಕ್ಯುಮುಲೇಷನ್ ಆಫ್ ಇನ್ವೆಂಟರಿ. Planned decumulation of inventory. So planned accumulation ಅಂದ್ರೆ ಏನು? An increase in inventory of a firm.
the decrease in inventory of production unit or the decrease in the inventory of a firm is called as planned decumulation of inventory. ಸೊ ಒಂದು ಫರ್ಮ್ ಅಥವಾ ಒಂದು ಪ್ರೊಡಕ್ಷನ್ ಯೂನಿಟ್ ಈ ಇಯರ್ ಎಂಡಲ್ಲಿ ಅವನ ಸ್ಟಾಕನ್ನು ರೆಡ್ಯೂಸ್ ಮಾಡಬೇಕು ಅಥವಾ ಇನ್ವೆಂಟರಿಗಳನ್ನು ರೆಡ್ಯೂಸ್ ಮಾಡಬೇಕು ಅಂತ ಹೊರಟಿದ್ದಾನೆ, ಅದು ರೆಡ್ಯೂಸ್ ಆಗಿದೆ ಅಂತಂದರೆ ಅದನ್ನು ನಾವೇನಂತ ಕರೆಯುವಂಥದ್ದು ಪ್ಲ್ಯಾನ್ಡ್ ಡೆಕ್ಯುಮುಲೇಷನ್ ಆಫ್ ಇನ್ವೆಂಟರಿ. ಅಂದರೆ ಡಿಕ್ರೀಸ್ ಇನ್ ಇನ್ವೆಂಟರಿ ಈಸ್ ಕಾಲ್ಡ್ ಆಸ್ ಪ್ಲ್ಯಾನ್ಡ್ ಡೆಕ್ಯುಮುಲೇಷನ್ ಆಫ್ ಇನ್ವೆಂಟರೀಸ್. ಸಪೋಸ್ ಏನು ಹೇಳುವಂಥದ್ದು, ಒಂದು ಫರ್ಮ್ ಅವನ ಹತ್ರ 100 ಇನ್ವೆಂಟರೀಸ್ ಅಷ್ಟು ಬಂದು ಲಾಸ್ಟ್ ಇಯರದ್ದು ಇನ್ವೆಂಟರಿ ಇದೆ ಅಂತ ಇಟ್ಕೊಳ್ಳುವ. ಈ ವರ್ಷ ಏನು ಹೇಳುವಂಥದ್ದು, ಅದನ್ನು 25ಗೆ ರೆಡ್ಯೂಸ್ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದಾನೆ. 100 ಇನ್ವೆಂಟರಿ ಆಲ್ರೆಡಿ ಇದೆ, ಈ ವರ್ಷಕ್ಕೆ ಅದನ್ನು 25ಗೆ ರೆಡ್ಯೂಸ್ ಮಾಡಬೇಕು ಅಂತ ಇದ್ದಾನವ. ಸೊ ಅಂಥ ಸಂದರ್ಭಗಳಲ್ಲಿ ಅದೇ ರೀತಿಯ 1,000ದಷ್ಟು ಈ ವರ್ಷ ಸೇಲ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾನೆ ಅಂತ ಇಟ್ಕೊಳ್ಳುವ. ಸೊ ಇಂಥ ಸಂದರ್ಭಗಳಲ್ಲಿ ಒಟ್ಟು ಏನು ಹೇಳುವಂಥದ್ದು 925ರಷ್ಟು ಅವ ಶರ್ಟನ್ನು ಏನು ಮಾಡ್ತಾನೆ ಈ ವರ್ಷ ಪ್ರೊಡ್ಯೂಸ್ ಮಾಡ್ತಾನೆ. ಸೊ 925ರಷ್ಟು ಶರ್ಟ್ ಪ್ರೊಡ್ಯೂಸ್ ಮಾಡ್ತಾನೆ. ಯಾಕೆಂತ ಹೇಳಿದರೆ ಇಲ್ಲಿ 100 ಆಲ್ರೆಡಿ ಅವನ ಹತ್ರ ಇನ್ವೆಂಟರಿ ಇದೆ, ಈ ಸಲ ಅದನ್ನು 25ಗೆ ರೆಡ್ಯೂಸ್ ಮಾಡ್ಲಿಕ್ಕೆ ಹೋಗ್ತಾನೆ. ಈ ವರ್ಷದ ಸೇಲ್ 1,000 ಇದೆ ಅಂತಂದರೆ 925ರಷ್ಟು ಪ್ರೊಡ್ಯೂಸ್ ಮಾಡಿ 1,000ದಷ್ಟು ಸೇಲ್ ಮಾಡ್ತಾನೆ. ರಿಮೈನಿಂಗ್ ಎಷ್ಟು ಉಳಿಯುವಂಥದ್ದು, ಎಸ್ ಒಂದಷ್ಟು 25ರಷ್ಟು ರಿಮೈನಿಂಗ್ ಉಳಿತದೆ. ಯಾಕಂತ ಹೇಳಿದರೆ 925 + 100 ಅಂದರೆ 1025 ಆಯಿತು. 1000 ಸೇಲ್ ಆದರೆ 25 ಡಿಕ್ರೀಸ್ ಇನ್ 100ಇಂದ 25ಗೆ ಏನಾಯಿತು, ಲಾಸ್ಟ್ ಇಯರ್ 100 ಇನ್ವೆಂಟರಿ ಇತ್ತು, ಈ ಸಲ ಅದು 25ಗೆ ಡಿಕ್ರೀಸ್ ಆಗಿದೆ. ಸೊ ಪ್ಲ್ಯಾನ್ಡ್ ಡಿಕ್ರೀಸ್ ಇನ್ ಇನ್ವೆಂಟರಿ ಈಸ್ ಕಾಲ್ಡ್ ಆಸ್ ಪ್ಲ್ಯಾನ್ಡ್ ಡೆಕ್ಯುಮುಲೇಷನ್ ಆಫ್ ಇನ್ವೆಂಟರಿ ಅಥವಾ ಡಿಕ್ರೀಸ್ ಇನ್ ಇನ್ವೆಂಟರಿ ಈಸ್ ಕಾಲ್ಡ್ ಆಸ್ planned decumulation of inventory. The third important inventory is unplanned accumulation of inventory. So under unplanned ಏನು ಹೇಳುವಂಥದ್ದು, accumulation of inventory is called as unexpected increase in stock. ಅರ್ಥ ಆಯ್ತಲ್ಲ? So unexpected increase in stock due to fall in sale is called as unplanned accumulation of inventory. So unplanned accumulation of inventory ಅಂದ್ರೆ ಏನು, ಅನ್ಎಕ್ಸ್ಪೆಕ್ಟೆಡ್ ಇನ್ಕ್ರೀಸ್ ಇನ್ ಸ್ಟಾಕ್ ಡ್ಯೂ ಟು ಫಾಲ್ ಇನ್ ಸೇಲ್ ಎನ್ನುವಂಥದ್ದು. ಸೊ ಏನು ಎಕ್ಸ್ಪೆಕ್ಟ್ ಮಾಡಿದ ನಾವು ಏನು ಹೇಳುವಂಥದ್ದು, ಸ್ಟಾಕ್ ಅಥವಾ ಇನ್ವೆಂಟರಿ ಬೇಕು ಅಂತ ಅದು ಜಾಸ್ತಿ ಆಗಿರುವಂಥದ್ದು. ಸೊ ಅಂದರೆ ಯಾಕೆ ಜಾಸ್ತಿ ಆಯಿತು ಅಂತ ಕೇಳಿದರೆ ಫಾಲ್ ಇನ್ ಸೇಲ್. ನಾವು ಎಕ್ಸಾಂಪಲ್ ಅದು ಗೊತ್ತಾಗ್ತದೆ ನಿಮಗೆ. ಸೊ ಅನ್ಪ್ಲಾನ್ಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟರಿ ಅಂದರೆ ನೆಕ್ಸ್ಟ್ ಒನ್ ಅನ್ಪ್ಲಾನ್ಡ್ ಡೆಕ್ಯುಮುಲೇಷನ್ ಆಫ್ ಇನ್ವೆಂಟರಿ. ಅನ್ಪ್ಲಾನ್ಡ್ ಡೆಕ್ಯುಮುಲೇಷನ್ ಆಫ್ ಇನ್ವೆಂಟರಿ. ಸೊ ಅನ್ಪ್ಲಾನ್ಡ್ ಡೆಕ್ಯುಮುಲೇಷನ್ ಆಫ್ ಇನ್ವೆಂಟರಿ, ಇಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಡಿಕ್ರೀಸ್ ಇನ್ ಸ್ಟಾಕ್. ಅನ್ಎಕ್ಸ್ಪೆಕ್ಟೆಡ್ ಡಿಕ್ರೀಸ್ ಇನ್ ಸ್ಟಾಕ್ ಡ್ಯೂ ಟು ಅನ್ಎಕ್ಸ್ಪೆಕ್ಟೆಡ್ ಇನ್ಕ್ರೀಸ್ ಇನ್ ಸೇಲ್ ಅಂತ ಹೇಳ್ಬೋದು, ಅಥವಾ ಡ್ಯೂ ಟು ಇನ್ಕ್ರೀಸ್ ಇನ್ ಸೇಲ್. ಸೊ ಒಂದಷ್ಟು ಏನಾಗಿರುವಂಥದ್ದು ಇಲ್ಲಿ ಸ್ಟಾಕ್ ರೆಡ್ಯೂಸ್ ಆಗಿರುವಂಥದ್ದು. ಯಾಕೆ ಸ್ಟಾಕ್ ರೆಡ್ಯೂಸ್ ಆಯಿತು ಅಂತ ಕೇಳಿದರೆ ಹೆಚ್ಚಿನದಾಗಿ ಅವನಿಗೆ ಸೇಲ್ ಆಗಿರುವಂಥದ್ದು ಈ ಸಲ. ಸೊ ಇದರಿಂದಾಗಿ ಏನಾಯಿತು, ಅವನ ಇನ್ವೆಂಟರಿ ಅಥವಾ ಸ್ಟಾಕ್ ಎನ್ನುವಂಥದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಡಿಕ್ರೀಸ್ ಆಗಿರುವಂಥದ್ದು. ಸೊ ಇದನ್ನು ನಾವು ಅನ್ಪ್ಲಾನ್ಡ್ ಡೆಕ್ಯುಮುಲೇಷನ್ ಆಫ್ ಇನ್ವೆಂಟರಿ ಅಂತ ಕರೆಯುವಂಥದ್ದು. ಸೊ ದೇರ್ ಆರ್ 4 important types in inventory. What is inventory? It is a stock variable. ಸ್ಟಾಕ್ ಅಲ್ಲಿ ಆಗುವ ಬದಲಾವಣೆಗಳನ್ನು ಇನ್ವೆಂಟರಿ ಅಂತ ಹೇಳುವಂಥದ್ದು. 4 ಟೈಪ್ಸ್ಗಳು. ಒಂದು ಪ್ಲಾನ್ಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟರಿ. ಇನ್ಕ್ರೀಸ್ ಇನ್ ಏನು ಹೇಳುವಂಥದ್ದು, ಸ್ಟಾಕ್ ಅಥವಾ ಏನು ಹೇಳುವಂಥದ್ದು ಎಕ್ಸ್ಪೆಕ್ಟೆಡ್ ಅಥವಾ ಪ್ಲಾನ್ಡ್ ಇನ್ವೆಂಟರಿ. ಇನ್ಕ್ರೀಸ್ ಇನ್ ಇನ್ವೆಂಟರಿ ಈಸ್ ಕಾಲ್ಡ್ ಆಸ್ planned accumulation of inventory. Planned accumulation of inventory means decrease in inventory is called as planned accumulation of inventory. ಅಂದರೆ ಒಂದು ಫರ್ಮ್ ಎಕ್ಸ್ಪೆಕ್ಟೆಡ್ ಆಗಿ ಪ್ಲ್ಯಾನ್ಡ್ ಆಗಿ ಅದರ ಸ್ಟಾಕನ್ನು ರೆಡ್ಯೂಸ್ ಮಾಡಿತ್ತು, ಎಕ್ಸ್ಪೆಕ್ಟ್ ಮಾಡಿದ್ರು, ಅದನ್ನು ಅಚೀವ್ ಮಾಡಿದ್ರು. ಪ್ಲ್ಯಾನ್ಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟರಿ. ಅನ್ಪ್ಲ್ಯಾನ್ಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟರಿ ಮೀನ್ಸ್ ಅನ್ಎಕ್ಸ್ಪೆಕ್ಟೆಡ್ ಏನು ಹೇಳುವಂಥದ್ದು ಇನ್ಕ್ರೀಸ್ ಇನ್ ಸ್ಟಾಕ್ ಡ್ಯೂ ಟು ಫಾಲ್ ಇನ್ ಸೇಲ್ ಇಸ್ ಕಾಲ್ಡ್ ಆಸ್ unplanned accumulation of inventory. Unplanned accumulation of inventory means unexpected
ಡಿಕ್ರೀಸ್ ಇನ್ ಸ್ಟಾಕ್ ಡ್ಯೂ ಟು ಇನ್ಕ್ರೀಸ್ ಇನ್ ಸೇಲ್ ಎನ್ನುವಂಥದ್ದು. ಸೊ ಸ್ಟಾಕ್ ಇನ್ಕ್ರೀಸ್ ಆಗುವಂಥದ್ದು ಅಂದರೆ ಡಿಕ್ರೀಸ್ ಆಗುವಂಥದ್ದು ಯಾಕೆ ಸ್ಟಾಕ್ ಡಿಕ್ರೀಸ್ ಆಯಿತು ಅಂತ ಕೇಳಿದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದಷ್ಟು ಅಥವಾ ಇನ್ಕ್ರೀಸ್ ಇನ್ ಸೇಲ್ ಎನ್ನುವಂಥದ್ದು. ಸೊ ಇದು 4 ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಇನ್ವೆಂಟರಿ. ಸೊ ಇದರಲ್ಲಿ ವಿದ್ಯಾರ್ಥಿಗಳು ಗಮನಿಸಿಕೊಳ್ಬೇಕು, ಒಂದಷ್ಟು ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ. ಸೊ ಕನ್ಫ್ಯೂಸ್ ಮಾಡಿಕೊಳ್ಬೇಡಿ, ಸೊ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳಿ. ಇಲ್ಲಿ ಸ್ಟಾಕ್ ಇನ್ವೆಂಟರಿ ಇನ್ಕ್ರೀಸ್ ಆಗುವುದು, ಇಲ್ಲಿ ಇನ್ವೆಂಟರಿ ಡಿಕ್ರೀಸ್ ಆಗುವಂಥದ್ದು, ಇಲ್ಲಿ ಸ್ಟಾಕ್ ಎಕ್ಸ್ಪೆಕ್ಟೆಡ್ ಸ್ಟಾಕ್ ಏನಾಗುವಂಥದ್ದು ಇನ್ಕ್ರೀಸ್ ಆಗುವಂಥದ್ದು ಡ್ಯೂ ಟು ಫಾಲ್ ಇನ್ ಸೇಲ್. ಇಲ್ಲಿ ಎಕ್ಸ್ಪೆಕ್ಟೆಡ್ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾಗುವಂಥದ್ದು ಅನ್ಎಕ್ಸ್ಪೆಕ್ಟೆಡ್ ಇನ್ಕ್ರೀಸ್ ಇನ್ ಸ್ಟಾಕ್ ಡ್ಯೂ ಟು ಫಾಲ್ ಇನ್ ಸೇಲ್, ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಡಿಕ್ರೀಸ್ ಇನ್ ಸ್ಟಾಕ್ ಡ್ಯೂ ಟು ಇನ್ಕ್ರೀಸ್ ಇನ್ ಸೇಲ್ ಎನ್ನುವಂಥದ್ದು. ಸೊ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಎಕ್ಸಾಮಿಗೆ ಬರೀಬೇಕಾಗ್ತದೆ. ಸೊ ಇಲ್ಲಿಗೆ ಸೆಕೆಂಡ್ ಚಾಪ್ಟರ್ ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಕಂಪ್ಲೀಟ್ ಆಗಿರ್ತದೆ. ಫಸ್ಟ್ ಚಾಪ್ಟರ್ನ ನೋಟ್ಸ್ ಆಲ್ರೆಡಿ ನಿಮಗೆ ವಾಟ್ಸಪ್ಪಲ್ಲಿ ನಾನು PDF ಕಳಿಸಿದ್ದೇನೆ. ಸೆಕೆಂಡ್ ಚಾಪ್ಟರ್ನ ಕ್ವಶನ್ ಬ್ಯಾಂಕಿಗೆ ಕೂಡ ಆದಷ್ಟು ಶೀಘ್ರದಲ್ಲಿ ಅಂದರೆ ನಾಳೆ ನಾಳ್ದ ಸೋಮವಾರ ಮಂಗಳವಾರದಲ್ಲಿ ನಾನು ನಿಮಗೆ ಏನು ಹೇಳುವಂಥದ್ದು ಕ್ವಶನ್ ಬ್ಯಾಂಕಿಗೆ ಆನ್ಸರನ್ನು PDF ಫಾರ್ಮೇಟಲ್ಲಿ ಕಳಿಸಲಿಕ್ಕೆ ಇದ್ದೇನೆ. ಸೊ ಏನಾದರೂ ಡೌಟ್ಸ್ಗಳು ಅಥವಾ ಏನಾದರೂ ಕ್ವಶನ್ಸ್ಗಳಿದ್ರೆ ದಯವಿಟ್ಟು ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ವಿದ್ಯಾರ್ಥಿಗಳೇ. ಸೊ ಆದಷ್ಟು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಆಗಿರ್ತದೆ ನಿಮಗೆ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ. ಸೊ ತುಂಬ ಸುಲಭ ಕೂಡ ಇದೆ, ಬಟ್ ಕೆಲವೊಂದಷ್ಟು ಫಾರ್ಮುಲಾಗಳು ಈಕ್ವೇಷನ್ಗಳು ಇರ್ತದೆ, ಅಂದರೆ ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಬರಿಬೇಕಾಗ್ತದೆ. ಸೊ ಈ ರೀತಿ ಕನ್ಫ್ಯೂಸಿಗೆ ಅವಕಾಶ ಮಾಡಿಕೊಡಬೇಡಿ. ಸೊ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.